ಸಾಮಾಜಿಕ ಬದಲಾವಣೆ ಮಾಡಲು ಜನ ಯಾಕೆ ಬರುತ್ತರು? ನಾನು ಮಾತಾಡ್ತೀನಿ, ನೀವು ಯಾರು ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳಿ. ನೀನು ಇವಾಗ ಏನ್ ಮಾಡ್ತಿದ್ಯಾ? ಇಂಜಿನಿಯರ್. ನೀನು ತಾಯಿ? ನಾನು MSc ಅಲ್ಲಿ ಮ್ಯಾನೇಜರ್. ನೀನು ತಂದೆ? ನಾನು ಪೇಪರ್ ರಿಪೋರ್ಟರ್. ನಿಮ್ ತಂದೆ? ನಮ್ಮ ತಂದೆ ವ್ಯವಸಾಯ ಮಾಡ್ತಿದ್ರು. ನಿಮ್ ತಾತ? ನಮ್ಮ ತಾತ ಜೀತ ಮಾಡ್ತಾ ಇದ್ರು. ನಮ್ಮ ತಂದೆ ಕೂಲಿ ಮಾಡೋರು. ನಿಮಗೆ ಜಮೀನ್ ಸಿಕ್ಕಿತ್ತು, ನಿಮ್ಮ ತಂದೆ ರೈತರಾಗಿತ್ತು, ನೀವು ಓದಿ ವಿದ್ಯಾವಂತರಾಗಿತ್ತು. ಆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಿದ್ದಾರೆ. ನಿಮ್ಮ ತಾತನನ್ನ ಜೀತ ಸಂಸ್ಥೆಯಿಂದ ಬಿಡಿಸಿದ್ ಯಾರು ಅನ್ಕೊಂಡಿದ್ಯಾ ತಾಯಿ? ಕೂಲಿ ಮಾಡೋ ಮಕ್ಕಳು ಓದಿ ವಿದ್ಯಾವಂತರಾಗಿದ್ದು ಉದ್ಯೋಗಸ್ಥರಾಗಿದ್ದು ಯಾರಿಂದ? ನಡೆದ ದಾರಿನೇ ಬರ್ತಾರೆ ಹೆಂಗಪ್ಪ? ಅವತ್ತು ಅಂತದೊಂದು ಕ್ರಾಂತಿ ನಡೆದಿದ್ದಾನೆ. ಇವತ್ತು ನೀವೆಲ್ಲ ಮ್ಯಾನೇಜರ್ಗಳಾಗಿರೋದು, ಇಂಜಿನಿಯರ್ಗಳಾಗಿರೋದು, ರಿಪೋರ್ಟರ್ಗಳು ಆಗಿರೋದು. ಹೌದು, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದೇವರಾದ ಹರಿಸುವಂತ ಧೀಮಂತ ನಾಯಕರ ಜೀವನನೇ ದಾರಿದೀಪವಾಗಬೇಕು. ನಮ್ಮ ವರ್ತಮಾನದ ಕತ್ತಲನ್ನು ದೇವರಾಜ ಅರಸು ಎಂಬ ಬೆಳಕಿನಿಂದ ಓಡಿಸಬೇಕು. ನಮ್ಮ ರಾಜಕಾರಣಿಗಳಿಗೆ ಸ್ಫೂರ್ತಿದಾಯಕವಾಗಬೇಕು ಹಾಗೂ ಮಸಿಯೋ ಕಲ್ಲು ಆಗಬೇಕು. ಅಜ್ಜ, ನೀನ್ ನನ್ ಕಣ್ಣು ತಿಳಿಸ್ಬಿಟ್ಟೆ ಕಣಜ್ಜ, ನಿಂಗೊಂದು ದೊಡ್ಡ ಥ್ಯಾಂಕ್ಸ್. ಏನಪ್ಪ ಪೇಪರ್ ರಿಪೋರ್ಟ್ರೆ ನೀನು ಒಪ್ಕೊಂಡ್ಬಿಟ್ಯಾ? ನೋಡಿದ್ರ ಬುದ್ಧಿಯವ್ರ ಹೆಸರಿದ್ರೆ ಸಾಕು ಸಂಬಂಧಗಳು ಹೇಗೆ ಹುಟ್ಕೊಂತವೆ ಅಂತ. ಸಂಬಂಧ ಅನ್ನೋ ದೊಡ್ಡದು ಕಣಪ್ಪ. ನನಗೆ ಮೊದಲು ರಾಜಕೀಯದಲ್ಲೇ ಬೇಸರ ಆಗ್ತಿತ್ತು. ಆದ್ರೆ ಇವತ್ತು ವಿ ರಿಯಲಿ ಪ್ರೌಡ್ ಫೀಲ್ ಆಫ್ ದೇವರಾಜ ಅರಸ್ ಅಂಡ್ ಆಲ್ಸೋ ಪಾಲಿಟಿಕ್ಸ್. ದೇವರಾಜ